ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಪಾಕಿಸ್ತಾನ್ ಯಾಕಾದ್ರೂ ಭಾರತದ ತಂಟೆಗೆ ಹೋದ್ವಿ ಅನ್ನುವ ಹಾಗೆ ಆಗಿದೆ. ಭಾರತ ಪಾಕಿಸ್ತಾನದಲ್ಲಿ ಎಂತಹ ಅದ್ಭುತವಾಗಿ ದೀಪಾವಳಿ ಆಚರಿಸ್ತಾ ಇದೆ ನೋಡಿ. ಮೊದಲು ಆಪರೇಷನ್ ಸಿಂಧೂರ್. ಇದೊಂಥರ ದೀಪಾವಳಿಯಲ್ಲಿ ದೊಡ್ಡ ದೊಡ್ಡ ಪಟಾಕಿ ಇರುತ್ತಲ್ವಾ, ಆಟಮ್ ಬಾಂಬ್, ಲಕ್ಷ್ಮಿ ಪಟಾಕಿ ಹಾಗೆ. ಅದಾದ್ಮೇಲೆ ಈಗ ಚಿಕ್ಕ ಚಿಕ್ಕ ಪಟಾಕಿ ಇರುತ್ತಲ್ವಾ, ಗನ್ ಇಟ್ಕೊಂಡು ಟಪ ಟಪ ಅಂತ ರೀಲ್ ಹಾಕಿ ಹೊಡೆಯೋದು. ಅದನ್ನ ಇಟ್ಕೊಂಡು ದೀಪಾವಳಿ ಮಾಡೋಕೆ ಶುರು ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಮತ್ತೆ ಅನ್ನೋನ್ ಮ್ಯಾನ್ ಆಕ್ಟಿವ್ ಆಗಿದ್ದಾರೆ. ಬಂದವ್ರೆ ಲಷ್ಕರ್ ಎ ತೊಯ್ಬಾ ಟಾಪ್ ಕಮಾಂಡರ್ ಆದ ಅಬುಸೈ ಉಲ್ಲಾನನ್ನ 72 ಊರ್ಗಳ ಯಾತ್ರೆಗೆ ಕಳಿಸಿದ್ದಾರೆ. ಈತನ ಹೆಸರು ರಜಾವುಲ್ಲಾ ನಿಜಾಮನಿ. ಇವನನ್ನ ಅಬ್ದುಲ್ ಸೈ ಉಲ್ಲಾಲ್ ಖಾಲಿದ್ ಅಂತ ಕರೀತಾರೆ. ಈತ ಒಬ್ಬ ಟಾಪ್ ಲಷ್ಕರ್ ಎ ತೊಯ್ಬಾ ಕಮಾಂಡರ್. ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ. ಭಾರತದಲ್ಲಿ ಸಾಕಷ್ಟು ಸಂಚುಗಳನ್ನ ರೂಪಿಸಿದ್ದ, ಸಾಕಷ್ಟು ಅಟ್ಯಾಕ್ ಗಳನ್ನ ಕೂಡ ಮಾಡಿಸಿದ್ದ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಬದೀನ್ ಜಿಲ್ಲೆಯ ಮತ್ಲಿ ಅನ್ನುವ ಪಟ್ಟಣದಲ್ಲಿ ಅನ್ನೋನ್ ಮ್ಯಾನ್ ಬೈಕ್ ನಲ್ಲಿ ಬಂದು ಆತನನ್ನ ಮುಗಿಸಿ ಹೋಗ್ತಾರೆ. ಆಸ್ಪತ್ರೆಗೆ ಸೇರಿಸುವ ಸೀನ್ ಅಂತೂ ಇರ್ಲಿಲ್ಲ. ಅಲ್ಲೇ ಹೆಣ ಎತ್ಕೊಂಡು ಹೋದ್ರು ಅಷ್ಟೆ. ಇದು ಅಂತಿಂತ ತಲೆ ಅಲ್ಲ. ಲಷ್ಕರ್ ಎ ತೊಯ್ಬಾ ಭಯೋತ್ಪಾದನಾ ಸಂಘಟನೆಯ ನೆಟ್ವರ್ಕ್ಗೆ ತುಂಬಾ ದೊಡ್ಡ ಏಟು. ಪಾಕಿಸ್ತಾನದಲ್ಲಿ ಒಂದು ವಿಚಿತ್ರ ಏನಂದ್ರೆ, ಪಾಕಿಸ್ತಾನದ ಭಯೋತ್ಪಾದಕರು ಹಾಗೂ ಸೈನಿಕರ ನಡುವೆ ವ್ಯತ್ಯಾಸನೇ ಇಲ್ಲ. ಭಯೋತ್ಪಾದಕನ ಶವನ ಮೇಲೆ ಕೂಡ ಪಾಕಿಸ್ತಾನದ ಧ್ವಜವನ್ನ ಹಾಕಿ ಗೌರವವನ್ನ ಸಲ್ಲಿಸ್ತಾರೆ. ಆಪರೇಷನ್ ಸಿಂಧೂರಲ್ಲಿ ನೀವು ನೋಡಿರಬಹುದು, ಅದರಲ್ಲಿ ಸತ್ತ ಹಲವಾರು ಭಯೋತ್ಪಾದಕರನ್ನ ಪಾಕಿಸ್ತಾನದ ಸೇನೆಯ 3 ಸ್ಟಾರ್ 4 ಸ್ಟಾರ್ ಜನರಲ್ ಧ್ವಜ ಹಾಕಿ ಗೌರವವನ್ನ ಕೊಟ್ಟು ಕಾರ್ಯನ ಮಾಡ್ತಾರೆ. ಇದು ದರಿದ್ರ ದೇಶದ ದುರಂತ. ಈಗ ರಜಾವುಲ್ ನಿಜಾಮನಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದಾದ್ರೆ, ಈತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದವನು. ಲಷ್ಕರ್ ಎ ತೊಯ್ಬಾ ದ ಸೀನಿಯರ್ ಕಮಾಂಡರ್ ಆಗಿದ್ದ. ಲಷ್ಕರ್ ಎ ತೊಯ್ಬಾದಲ್ಲಿ ಈತನ ಪಾತ್ರ ಭಯೋತ್ಪಾದಕರನ್ನ ನೇಮಕಾತಿ ಮಾಡೋದು. ನೇರವಾಗಿ ಹಫೀಜ್ ಸಯೀದ್, ಜಕೀರ್ ಉಲ್ ರೆಹಮಾನ್ ಇವ್ರ ಜೊತೆಗೆ ನೇರವಾದ ಸಂಪರ್ಕ ಕೂಡ ಹೊಂದಿದ್ದ. ಭಾರತದ ಮೇಲೆ ಮಾಡಿಸಿದ ಅಟ್ಯಾಕ್ ಬಗ್ಗೆ ಹೇಳೋದಾದ್ರೆ, ನಾಗ್ಪುರದಲ್ಲಿನ RSS ನ ಹೆಡ್ ಕ್ವಾರ್ಟರ್ಸ್ ಮೇಲೆ ಅಟ್ಯಾಕ್ ಮಾಡುವ ಸಂಪೂರ್ಣ ಪ್ಲಾನಿಂಗ್ ಅನ್ನ ಮಾಡಿ ಆಗಿತ್ತು. ಆದ್ರೆ ಈ ಅಟ್ಯಾಕ್ ಅನ್ನ ಮಹಾರಾಷ್ಟ್ರದ ಪೊಲೀಸ್ ಕಡೆಯಿಂದ ವಿಫಲಗೊಳಿಸಲಾಯಿತು. ನಂತರ ಈ ಅಟ್ಯಾಕ್ ಮಾಡಲು ಬಂದವರು ಎನ್ಕೌಂಟರ್ ನಲ್ಲಿ ಸಾವನ್ನಪ್ಪಿದ್ರು. 2005ರಲ್ಲಿ ಬೆಂಗಳೂರಿನ ಪ್ರೀಮಿಯಂ ಇನ್ಸ್ಟಿಟ್ಯೂಟ್ ಆದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಸೈನ್ಸ್ ಸೆಮಿನಾರ್ ನಲ್ಲಿ ಈತ ಅಟ್ಯಾಕ್ ಅನ್ನ ಮಾಡಿಸಿದ್ದ. ಇದರಲ್ಲಿ ರಿಟೈರ್ಡ್ ಪ್ರೊಫೆಸರ್ ಸಾವನ್ನಪ್ಪಿದ್ರು ಹಾಗೂ 4 ಜನ ಗಾಯಗೊಂಡಿದ್ರು. ಇದು ದಕ್ಷಿಣ ಭಾರತದ ಮೊದಲ ಲಷ್ಕರ್ ಎ ತೊಯ್ಬಾ ಅಟ್ಯಾಕ್ ಆಗಿತ್ತು. ಇವನ 3ನೇ ಅಟ್ಯಾಕ್ 2001ರಲ್ಲಿ ರಾಂಪುರದ CRPF ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಇದು ಭಾರತದ ಪ್ಯಾರಾಮಿಲಿಟರಿಯ ಅತ್ಯಂತ ಮಾರಕ ಅಟ್ಯಾಕ್ ಆಗಿತ್ತು. ಈ ಅಟ್ಯಾಕ್ ನಲ್ಲಿ 8 ಸೈನಿಕರು ಹುತಾತ್ಮರಾಗಿದ್ದರು ಹಾಗೂ 1 ನಾಗರಿಕನ ಸಾವಾಗಿತ್ತು. ಇವನ ಸಾವಿನ ಮಹತ್ವದ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ಸೆಕ್ಯೂರಿಟಿ ಪ್ರೊಟೆಕ್ಷನ್. ಇವನನ್ನು ಭಯೋತ್ಪಾದಕ ಅಂತ ಗುರುತಿಸಿದ್ರು ಕೂಡ ಆತನಿಗೆ ಪಾಕಿಸ್ತಾನದ ಆರ್ಮಿ ಕಡೆಯಿಂದ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇತ್ತು. ಈ ವಿಷಯದ ಬಗ್ಗೆ ಹಲವಾರು ಪ್ರಶ್ನೆಗಳು ಉದ್ಭವವಾಗಿದೆ. ಈಗ ಆಪರೇಷನ್ ಸಿಂಧೂರ್ ಆದ ಮೇಲೆ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಹಲವಾರು ಚರ್ಚೆ ಕೂಡ ನಡೀತಾ ಇದೆ. ಅದರಲ್ಲಿ ಆಂಕರ್ಸ್ಗಳು ಪಾಕಿಸ್ತಾನದ ಅಧಿಕಾರಿಗಳ ಹತ್ರ ಈ ವಿಷಯದ ಬಗ್ಗೆ ಕೇಳಿದಾಗ ಅವರ ಬಳಿ ಕೊಡಲು ಉತ್ತರ ಇರಲಿಲ್ಲ. ಈತನ ಸಾವು ಯಾಕೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯನ್ನು ಬ್ಯಾಕ್ ಫುಟ್ಗೆ ತೆಗೆದುಕೊಂಡು ಹೋಗ್ತದೆ ಅಂದ್ರೆ, ಈತ ಭಯೋತ್ಪಾದನೆಯ ಪ್ಲಾನಿಂಗ್ ನ ಭಾಗವಾಗಿದ್ದ. ಎಲ್ಲೋ ಒಂದ್ ಕಡೆ ಇವನಿಗೆ ಹಫೀಜ್ ಸಯೀದ್ ಕಡೆಯಿಂದ ನೇರವಾದ ಮೆಸೇಜ್ ಸಿಗ್ತಾ ಇತ್ತು. ಹಾಗಾಗಿ ಪಾಕಿಸ್ತಾನಕ್ಕೆ ಇದು ದೊಡ್ಡ ನಷ್ಟ. ಇವನಿಗೂ ನೇಪಾಳಕ್ಕೂ ಇರುವ ಸಂಬಂಧದ ಬಗ್ಗೆ ಹೇಳೋದಾದ್ರೆ, 2000ರಿಂದ 2005ರ ನಡುವೆ ನೇಪಾಳದಿಂದ ಆಪರೇಟ್ ಮಾಡ್ತಾ ಇದ್ದ. ಅಲ್ಲಿ ವಿನೋದ್ ಕುಮಾರ್, ಮೊಹಮ್ಮದ್ ಸಲೀಂ ಈ ರೀತಿ ಬೇರೆ ಬೇರೆ ಹೆಸರಿನಲ್ಲಿ ಆಪರೇಟ್ ಮಾಡ್ತಾ ಇದ್ದ. ನೇಪಾಳದಲ್ಲಿ ಈತನ ಕೆಲಸ ಏನಿತ್ತು ಅಂದ್ರೆ, ಅಲ್ಲಿ ಒಬ್ಬೊಬ್ಬರನ್ನೇ ಹುಡುಕಿ ಬ್ರೇನ್ ವಾಶ್ ಮಾಡಿ
ಲಷ್ಕರ್ ಎ ತೊಯ್ಬಾಗೆ ನೇಮಕಾತಿ ಮಾಡುವುದು ಹಾಗೂ ಭಯೋತ್ಪಾದನೆಗೆ ಬೇಕಾದ ಫಂಡ್ಸ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದ. ಮೊದಲು ಭಯೋತ್ಪಾದಕರು ನೇಪಾಳದಿಂದ ಭಾರತಕ್ಕೆ ಬರ್ತಾ ಇದ್ರು. ಯಾಕಂದ್ರೆ ನೇಪಾಳದಿಂದ ಕಾಲ್ನಡಿಗೆಯಲ್ಲಿ ಭಾರತಕ್ಕೆ ಬರುವುದು ಬಹಳ ಸುಲಭದ ಮಾರ್ಗ. ಹಾಗಾಗಿ ಇದರ ವ್ಯವಸ್ಥೆಯನ್ನ ಕೂಡ ಈತ ಮಾಡ್ತಾ ಇದ್ದ. ಲಷ್ಕರ್ ಎ ತೊಯ್ಬಾದ ಪ್ಲಾನ್ ಪ್ರಕಾರ ನಿಜಾಮನಿಯ ಆಪರೇಷನ್ ನೇಪಾಳದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಒಟ್ಟಾರೆ ಈಗ ನೇಪಾಳದ ಮಾಡೆಲ್ನ ಮುಖ್ಯಸ್ಥ ನಿಜಾಮನಿಯನ್ನ ಈಗ ಕೊಲ್ಲಲಾಗಿದೆ. ಈ ವಿಷಯವನ್ನ ಭಾರತದ ಇಂಟೆಲಿಜೆನ್ಸ್ ಬಹಿರಂಗಪಡಿಸಿತ್ತು. ನೇಪಾಳದಿಂದ ಲಷ್ಕರ್ ಎ ತೊಯ್ಬಾದ ಆಪರೇಷನ್ ಕಿತ್ತು ಬಿಸಾಕಿತ್ತು. ನಂತರ ನಿಜಾಮನಿ ನೇಪಾಳದಿಂದ ಪಾಕಿಸ್ತಾನಕ್ಕೆ ಶಿಫ್ಟ್ ಆಗಿದ್ದ. ಒಟ್ಟಾರೆ ಇವನು ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕನಾಗಿದ್ದ. ಈಗ ಇವನನ್ನ ಕೊಲ್ಲಲಾಗಿದೆ. ಭಾರತಕ್ಕೆ ಮತ್ತೊಂದು ಗುಡ್ ನ್ಯೂಸ್, ಆದ್ರೆ ಪಾಕಿಸ್ತಾನಕ್ಕೆ ಬ್ಯಾಡ್ ನ್ಯೂಸ್. ಕೊನೆಯದಾಗಿ ಥ್ಯಾಂಕ್ ಯು ಅನ್ನೋನ್ ಗನ್ಮ್ಯಾನ್. ದೀಪಾವಳಿ ಇನ್ನೂ ಜೋರಾಗಿ ಸೆಲೆಬ್ರೇಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.